ಭಾಳ ಖುಷಿಯಾಗುತ್ತೆ. ಇವತ್ತು ಬಾಳಷ್ಟಹಳ್ಳಿ ಪಟ್ಟಣ ಪಂಚಾಯಿತಿ ಪ್ರಥಮ ಚುನಾವಣೆಯಲ್ಲಿ 19ಕ್ಕೆ 14 ಗೆದ್ದಿದ್ದೀವಿ. ಜೊತೆಗೆ ಒಬ್ಬರು JDSನ ನಮ್ಮ ಜೊತೆ ಅವರು ಸಹ ಅಲ್ಲಿ ಅಭ್ಯರ್ಥಿ ಅವರು ನಮ್ಮ ಜೊತೆ ಗೆದ್ದಿದ್ದಾರೆ. ನಮ್ಮವರೇ ಕೆಲವು ಕಡೆ ಬಂಡಾಯ ಹಾಕಿ ನಮ್ಮ ಸೋಲಿಗೆ BJP ಮುಖಂಡರೇ ಕೆಲವು ಕಡೆ ಕಾರಣ ಆಗಿದ್ದಾರೆ. ಅದನ್ನು ಮುಂದಿನ ದಿನದಲ್ಲಿ ಶಾಸಕರು ಗಮನ ಕೊಡಬೇಕು ಅಂತ ನಮ್ಮ ವಿಶೇಷವಾಗಿ ನಮ್ಮ ಹೋಗ್ನಳ್ಳಿ ಗ್ರಾಮದಲ್ಲಿ ಬಂಡಾಯ BJಪಿಯವರಿಂದ ಭಾಳಷ್ಟು ನಮಗೆ ತೊಂದರೆಯಾಯಿತು. ಮತ್ತು ಹೊರಗಡೆ ಊರಿಂದ ಬಂದ ದೊಡ್ಡಬಳ್ಳಾಪುರ ನಗರದಿಂದ ಬಂದಂಥ ನಮ್ಮ ಸ್ನೇಹಿತರು ಮನೋ ಅಂತೇಳಿ ಅವರು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಸುಮಾರು ತಾಲೂಕಿನ ಹೊರಗಡೆಯಿಂದ ಮತ್ತು ತಾಲೂಕು ಮತ್ತು ನಗರದಿಂದ ಸುಮಾರು ಕಾಂಗ್ರೆಸ್ ಮುಖಂಡರು ಒಂದು 200ಕ್ಕೂ ಹೆಚ್ಚು ಜನ ಬಂದು ಹೋಗ್ನಳ್ಳಿಯಲ್ಲಿ ಕೆಲಸ ಮಾಡಿದ್ರು. ಆದರೆ ಹೋಗ್ನಳ್ಳಿ ಜನ ಬುದ್ಧಿವಂತಿದ್ದಾರೆ, ಜಾಣರಿದ್ದಾರೆ. ಅವರು ಈ ಗ್ರಾಮಕ್ಕೆ ಯಾರು ಒಳ್ಳೆ ಕೆಲಸ ಮಾಡಿದ್ದಾರೆ, ಯಾರು ಕೈ ಬಲಪಡಿಸ್ಬೇಕು ಅನ್ನೋ ಗಮನದಲ್ಲಿ ಇಟ್ಕೊಂಡು ನಮ್ಮ ಅಭ್ಯರ್ಥಿ ವೇಣುಗೋಪಾಲ್ ಅವ್ರಿಗೆ ಗೆಲ್ಲಿಸಿದ್ದಾರೆ. ವೇಣುಗೋಪಾಲ್ ಅವ್ರಿಗೆ ಒಂದು ಟಿಕೆಟ್ ಸಿಗಬೇಕಾದ್ರೆ ಭಾಳಷ್ಟು ಅಡಚಣೆಗಳಾಯಿತು. ಕೊಡಲೇಬಾರ್ದು, ಅವ್ರಿಗೆ ಸೋಲ್ತಾರೆ, ಮುನಿಯಪ್ಪ ಅವ್ರ ಮೇಲೆ ಭಾಳಷ್ಟು ವಿರೋಧಗಳಿದೆ ಊರಲ್ಲಿ, ಹಾಗೆ ಹೀಗೆ ಅಂತ ಶಾಸಕರಿಗೆ ಕಿವಿಯಿಂದ ಕೆಲಸ ಮಾಡಿದ್ರು. ಆದರೆ ಶಾಸಕರಿಗೆ ನಾನು ಭರವಸೆ ಕೊಟ್ಟೆ, ನೀವು ಕೊಡಿ, ನಾನು ಗೆಲ್ಸ್ಕೊಂಬರ್ತೀನಿ, ನಮ್ಮ ಜವಾಬ್ದಾರಿ, ದಯವಿಟ್ಟು ನೀವು ಒಂದು ಸೀಟ್ ಕಲ್ಕೊಂಬೇಡ್ರಿ ಅಂತ ನಾನು ಮನವಿ ಮಾಡಿಕೊಂಡೆ. ನಮ್ಮ ಮನವಿಗೆ ಹೂಗೊಟ್ಟು ಶಾಸಕರು ಸೀಟ್ ಕೊಟ್ಟಿದ್ರು. ಒಂದೇನು ಸೀಟ್ ಕೊಟ್ಟಿದ್ರು ಅದು ನೀವು ಗೆದ್ಕೊಂಡು ಬರಬೇಕು ಅಂತ ಹೇಳಿದ್ರು. ನಾವು ಗೆದ್ದು ತೋರಿಸಿದ್ದೀವಿ. ಶಾಸಕರು ನಮ್ಮೂರಿಗೆ ಬರ್ತೀವಿ ಅಂತ ಹೇಳಿದ್ರು ಚುನಾವಣೆ ಕ್ಯಾನ್ವಾಸ್ ಮಾಡೋಕ್ಕೆ. ಬೇರೆ ಕಡೆ ಭಾಳ ಟಫ್ ಇರೋದ್ರಿಂದ ನಾವು ಅಲ್ಲಿ ಬ್ಯುಸಿ ಆಗ್ತಾಯಿದ್ದೀನಿ ಅಂತಂದರು. ನೀವು ಅಲ್ಲಿ ನಮ್ಮೂರಿಗೇನು ಬೇಡ, ನಾನು ನೋಡ್ಕೊತೀನಿ, ನೀವು ಬೇರೆ ಊರಿಗೂ ಸ್ವಲ್ಪ ಹೆಚ್ಚಾಗಿ ಗಮನ ಕೊಡಿ ಅಂತ ಹೇಳಿ ನಮ್ಮೂರಿಗೆ ನಾವು ನೋಡ್ಕೊಂಡ್ವಿ. ಜನ ಗೆಲ್ಲಿಸಿದ್ದಾರೆ. ಊರಿನ ಗ್ರಾಮಸ್ಥರು ಮತ ಕೊಟ್ಟಂಥ ನಮ್ಮ ಗ್ರಾಮಸ್ಥರಿಗೆ ನಾನು ಪ್ರಥಮ ಬಾರಿಗೆ ಅವ್ರ ಪಾದಾರವಳಿಗೆ ಹೊರಿಸಿ ನಾನು ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ನಾವು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳು ಗ್ರಾಮದಲ್ಲಿ ಮಾಡೋದ್ರ ಮುಖಾಂತರ ಗ್ರಾಮವನ್ನು ಮಾದರಿ ಗ್ರಾಮವನ್ನು ಮಾಡೋದಕ್ಕೆ ನಾವು ತಗೊಂಡೋಗ್ತೀವಿ. ಮತ್ತು ಈ ಮುಖಾಂತರ ಮುಂದಿನ BJP ಸರ್ಕಾರ ಬರಬೇಕು ರಾಜ್ಯದಲ್ಲಿ, ಮತ್ತು ಮೋದಿಜಿಯವರ ಕೈ ಬಲಪಡಿಸೋದಕ್ಕೆ ಏನೆಲ್ಲ ಕೆಲಸ ಮಾಡಬೇಕು, ಕಷ್ಟಪಡಬೇಕು, ಕೆಲಸ ಮಾಡ್ತೀವಿ. ಸರ್, ಅಧ್ಯಕ್ಷ ಸ್ಥಾನಕ್ಕೆ ನೀವೇನು ಆಕಾಂಕ್ಷಿನಾ? ಅದು ಇದು ಕನಿಷ್ಠ ಪಂಗಡ ಇದೆ. ನಮ್ಮ ಸ್ನೇಹಿತರು ಪ್ರೇಮ್ ಕುಮಾರ್ ಅವರು ಅಧ್ಯಕ್ಷ ಆಗ್ತಾರೆ, ಅವ್ರ ಕೈ ಬಲಪಡಿಸ್ತೀವಿ. ಅಧ್ಯಕ್ಷರು ಅವ್ರ ಅಧ್ಯಕ್ಷ ಆದರೆ ನಾವು ಅಧ್ಯಕ್ಷ ಆದರೆ. ಓಕೆ ಸರ್, ತಮ್ಮ ಹೆಸರು ಎಷ್ಟನೇ ವಾರ್ಡು? ಸರ್ 3ನೇ ವಾರ್ಡು ವೇಣುಗೋಪಾಲ್. ನಾನು